ಸರ್ ನಾನು ಹ್ಯಾಂಡಿಕ್ಯಾಪ್ಟು ನಡೆಯೋಕ್ಕಾಗಲ್ಲ. ಕುತ್ಕೊಂತಾಗೆ ಕುತ್ಕೊಳ್ಬೇಕು. ಇವರು ಅಪ್ಪ ಇಲ್ಲ, ಅಮ್ಮ ಇಲ್ಲ, ಮಿಸ್ಸಸ್ ಎಲ್ಲ ತಿರ್ಕೊಂಡೈತೆ, 2 ಮಕ್ಕಳೈತೆ. ಅವರು ಬೇರೆ ಊರಲ್ಲಿ, ಅವ್ರದ್ದು ತಾತ ಊರಲ್ಲಿ, ಹೆಂಡತಿ ಊರಲ್ಲಿ ಇದ್ದಾರೆ. ಅಲ್ಲಿ ನೋಡ್ಕೊತಾರೆ. ಇವ್ರ ಕೈಲಿ ಕೆಲಸನೂ ಮಾಡೋಕ್ಕಾಗಲ್ಲ, ಏನಿಲ್ಲ. ಯಾರನ್ನ ಏನನ್ನ ಕೊಟ್ಟರೆ ಅವ್ರ ಜೀವನ ನಡೀತೈತೆ. ನನಗೆ ಪ್ಲಾಸ್ಟಿಂಗ್ ಮಾಡಿಸ್ಕೊಳಕ್ಕೆ ಹೇಗೇ ಇಲ್ಲ. ಅದಕ್ಕೆ ನಮಗೇನ ಸಹಾಯ ಮಾಡಿದ್ರೆ ನಾವು ತಿಳ್ಕೊತೀವಿ. ಪ್ರೀತಿಯ ಜನರಿಗೆ ದಂಡಿ ನ್ಯೂಸ್ ಮಾಡೋ ನಮಸ್ಕಾರಗಳು. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಹಿರೇಮುದ್ದೇನಹಳ್ಳಿ ಒಬ್ಬರು ಅಸಹಾಯಕರಿದ್ದಾರೆ. ಅಂದರೆ ಅವರಿಗೆ ಯಾರೇ ಸಂಬಂಧಿಕರಿಲ್ಲ ಕೂಡ, ಒಂಟಿ ಪಾಪ ಅವರೊಬ್ಬರೇ ಇದ್ದಾರೆ. ಜೊತೆಗೆ ಅವರು ಅಂಗವಿಕಲರು ಕೂಡ, ಅಂದರೆ ಬಲಹೀನರು ಅಂತ ಹೇಳ್ಬೋದು. ಅವ್ರಿಗೊಂದು ಮನೆ ಇದೆ, ಆದರೆ ಮನೆ ತುಂಬ ಸೋರ್ತಾ ಇದೆ. ಅವ್ರಿಗೊಂದು ಸೂರು ಬೇಕು, ಅಂದರೆ ಮಳೆ ಬಂದಾಗ ಸೋರಬಾರ್ದು. ಆ ಮನೆ ಇದೆ, ಸೂರಿದೆ, ಆದರೆ ಮಳೆ ಬಂದರೆ ಸೋರುತ್ತೆ. ಅವ್ರಿಗೊಂದು ಯಾರಾದರೂ ಒಂದು ಸಹಾಯ ಮಾಡಬೇಕಿದೆ, ಆಶ್ರಯ ನೀಡಬೇಕಿದೆ. ಬನ್ನಿ ಕೇಳೋಣ ಅವ್ರನ್ನ, ಯಾವ ರೀತಿ ಪರಿಸ್ಥಿತಿ ಅವ್ರದ್ದು, ಮನೆ ಹೇಗಿದೆ ನೋಡೋಣ. ಬನ್ನಿ ಇಲ್ಲಿ ಕಿರಣ್ ಅಂತೇಳಿ ಜನನಾಯಕರು, ಜೊತೆಗೆ ಯುವ ಮುಖಂಡರು, ಅವ್ರನ್ನ ಕೇಳೋಣ. ಇಲ್ಲಿ ಈ ಮನೆಯಲ್ಲಿ ಇರ್ತಕ್ಕಂಥ ಆ ಒಬ್ಬ ಮನುಷ್ಯನ ಪರಿಸ್ಥಿತಿ ಏನು, ಇವರು ಕೂಡ ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವರನ್ನ ಕೇಳೋಣ. ಬನ್ನಿ ಸರ್, ನಮಸ್ಕಾರ. ಹೇಳಿ. ಏನಿಲ್ಲ, ನನಗೆ ಒಂದು ವಾರದಿಂದ ಫೋನ್ ಮಾಡಿದರು, ಈ ಥರ ಮುದ್ದೇನಹಳ್ಳಿಯಲ್ಲಿ ಒಬ್ಬರಿಗೆ ಮನೆ ಇಲ್ಲ, ಸ್ವಲ್ಪ ನಿಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಮಾಡಬೇಕು ಅಲ್ವಾ ಅಂತ. ನಾನು ಕೇಳಿದೆ, ಅದೇ ಏನಾಗಿದೆ, ಪ್ರಾಬ್ಲಮ್ ಏನಿದೆ ಅಂತ. ಅವ್ರಿಗೆ ಅಂಗವಿಕಲರಾಗಿದ್ದಾರೆ. ಅವ್ರಿಗೆ ಈ ಥರ ನೋಡಿ, ಇವಾಗ ಇದೇ ಮನೆ ಅವ್ರದ್ದು, ಇವರೇ ಅವರು. ಅಣ್ಣ, ನಿಮ್ಮ ಹೆಸರು? ಗಂಗರಾಜು ಅಂತ. ಪಾಪ ಇವ್ರಿಗೆ ಕೆಲಸ ಮಾಡ್ಕೊಳಕ್ಕಾಗಲ್ಲ, ಹ್ಯಾಂಡಿಕ್ಯಾಪ್ಟು. ಇವರು ದುಡ್ಕೊಂಡು ತಿನ್ನಬೇಕಾಗಿದ್ದರೆ ಅವರೇ ದುಡ್ಕೊಂಡು ತಿನ್ನೋರು. ನಮಗೇನು ಸಹಾಯ ಮಾಡಿ ಅಂತ ಕೇಳ್ತಿರ್ಲಿಲ್ಲ. ಬಟ್ ಅವ್ರ ಕೈಯಲ್ಲಿ ಆಗದಿರೋದಕ್ಕೆ ನಮ್ಮನ್ನು ಕೇಳಿದ್ದಾರೆ. ನಮ್ಗೆ ಕೇಳಿರೋದಕ್ಕೆ ನಾವೇನು ಮಾಡ್ತೀನಿ, ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ. ನನ್ನ ಕೈಲಿ ಏನಾಗ್ಬೋದು, ಇವಾಗ ಇವರು ಪ್ಲಾಸ್ಟಿಂಗ್ ಮಾಡಿಕೊಡಿ ನಮಗೆ ಅಂತ ಹೇಳಿದ್ದಾರೆ. ಅದನ್ನ ನಾನು ಮಾಡಿಸ್ಕೊಡ್ತೀನಿ, ನನ್ನ ಕಡೆಯಿಂದ ಅವ್ರಿಗೆ ಮಾಡಿಸ್ಕೊಡ್ತೀನಿ. ಮಿಕ್ಕಿದ್ದು ಇನ್ನೇನು ಬೇರೆದೇನಿದೆಯೋ, ಬೇರೆ ನಮ್ಮ BJP ಅವ್ರ ಕಡೆಯಿಂದ ಆಗಲಿ, ಯಾರು ಸಹಾಯ ಮಾಡ್ತಾರೋ ಅವ್ರ ಕಡೆಯಿಂದ ನಾನು ಮಾಡಿಸ್ಕೊಡೋಕ್ಕೆ ನಾನು ರೆಡಿಯಾಗಿದ್ದೀನಿ. ಅದಕ್ಕೆ ಇವ್ರನ್ನ ಕೇಳಿ. ಹೇಳಿ ಸರ್, ನಾನು ಕೆಲಸ ಮಾಡೋಕ್ಕಾಗಲ್ಲ, ಹ್ಯಾಂಡಿಕ್ಯಾಪ್ಟು. ನನಗೆ ಪ್ಲಾಸ್ಟಿಂಗ್ ಮಾಡಿಸ್ಕೊಳಕ್ಕೆ ಹೇಗೇ ಇಲ್ಲ. ಅದಕ್ಕೆ ನಮಗೇನ ಸಹಾಯ ಮಾಡಿದ್ರೆ ನಾವು ತಿಳ್ಕೊತೀವಿ. ಅಣ್ಣ, ಈಗ ನಿಮ್ಗೆ ಏನು ಸಮಸ್ಯೆ ಇದೆ, ಈಗ ನೋಡಿದ್ರೆ ನಮ್ಗೆ ಗೊತ್ತಾಗಲ್ಲ ಅಲ್ವಾ, ಆದರೆ ನೋವೇನಂತ ನಿಮ್ಗೆ ಗೊತ್ತಿರುತ್ತೆ. ಏನು ಸಮಸ್ಯೆ ಇದೆ ನಿಮಗೆ, ಯಾರಿದ್ದಾರೆ ಯಾರಿಲ್ಲ ಎಲ್ಲ ಹೇಳಿ ನೀವು. ಸರ್, ನಾನು ಹ್ಯಾಂಡಿಕ್ಯಾಪ್ಟು, ನಡೆಯೋಕ್ಕಾಗಲ್ಲ. ಕುತ್ಕೊಂತಾಗೆ ಕುತ್ಕೊಳ್ಬೇಕು. ನನಗೆ ಹೊರಡೋಕ್ಕಾಗಲ್ಲ. ಇದು ನಮ್ಮ ಮಿಸ್ಸಸ್ ಇರೋವಾಗ ಕೂಲಿ ಮಾಡ್ತಾಯಿದ್ರು, ಅದು ಕಟ್ಟಿಸ್ಬಿಟ್ರು. ನಮ್ಮ ಮಿಸ್ಸಸ್ಸೇ ಕಟ್ಟಿರೋದು, ನಾನು ಕಟ್ಟೋಕ್ಕಾಗಿಲ್ಲ. ಅದಕ್ಕೆ ಪ್ಲಾಸ್ಟಿಂಗ್ ಮಾಡಿಸ್ಕೊಂಡ್ರೆ, ನಾನು 2 ಮಕ್ಕಳವ್ರೆ, 2 ಇನ್ನು ಅವರು ಬೇರೆ ಊರಲ್ಲವ್ರೆ, ಸಾಕ್ಕೊಂಡವ್ರೆ. ನನ್ನ ಕೈಯಲ್ಲಾಗಲ್ಲ. ನನಗೆ ಕೈಯ ಕಾಲು 2 ಶೋಧನೆ ಇಲ್ಲ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಸರ್, ಅವ್ರಿಗೆ ತಾಯಿ ತಂದೆ ಯಾರೂ ಇಲ್ಲ, ಮಕ್ಕಳಿಬ್ಬರು, ಹ್ಯಾಂಡಿಕ್ಯಾಪು, ಯಾರೂ ಮಾಡ್ಕೊಳಕ್ಕಾಗಲ್ಲ ಸರ್ ಪಾಪ. ಅದರಿಂದ ಏನೋ ಸಹಾಯ ಮಾಡೋರಿದ್ರೆ ಸಹಾಯ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇವರು ಅಪ್ಪ ಇಲ್ಲ, ಅಮ್ಮ ಇಲ್ಲ, ಮಿಸ್ಸಸ್ ಎಲ್ಲ ತಿರ್ಕೊಂಡೈತೆ, 2 ಮಕ್ಕಳೈತೆ. ಅವರು ಬೇರೆ ಊರಲ್ಲಿ, ಅವ್ರದ್ದು ತಾತ ಊರಲ್ಲಿ, ಹೆಂಡತಿ ಊರಲ್ಲಿ ಇದ್ದಾರೆ. ಅಲ್ಲಿ ನೋಡ್ಕೊತಾರೆ. ಇವ್ರ ಕೈಲಿ ಕೆಲಸನೂ ಮಾಡೋಕ್ಕಾಗಲ್ಲ, ಏನಿಲ್ಲ. ಯಾರನ್ನ ಏನನ್ನ ಕೊಟ್ಟರೆ ಅವ್ರ ಜೀವನ ನಡೀತೈತೆ. ಪ್ಲಾಸ್ಟಿಂಗ್ ಮಾಡ್ಕೊಂಡು ಸುಮಾರು 10-15 ವರ್ಷದಿಂದ ಹಂಗೆ ಐತೆ. ಅವ್ರ ಕೈಲಿ ಏನೂ ಆಗ್ತಾಯಿಲ್ಲ. ನಿಮ್ಮ ಕೈಲಿ ಏನೋ ದೇವ್ರು ಒಳ್ಳೇದು, ಯಾರನ್ನು ಸಪೋರ್ಟ್ ಮಾಡಿ ಒಂದು ಮನೆಗೆ ನಮಗೆ ಕಟ್ಕೊಟ್ಬಿಟ್ರೆ ಅವ್ರ ಲೈಫ್ ಸೆಟ್ಲ್ ಆಗುತ್ತೆ, ಅವ್ರ ಮಕ್ಳಿಗನೂ ಆಗುತ್ತೆ ಸರ್. ಆ ಥರ ಪೊಸಿಷನ್ನಲ್ಲಿ ಅವರಿದ್ದಾರೆ. ಇದು ಇವರ ಒಂದು ಅನಿಸಿಕೆ ಹೇಳ್ಕೊಂಡಿದ್ದಾರೆ, ಅವ್ರ ನೋವು ತೋಡ್ಕೊಂಡಿದ್ದಾರೆ. ತೂಬಗೆರೆ ಹೋಬಳಿ ಭಾಗದ BJPಯ ಒಂದು ಕಿರಣ್ ಅಂತ ಜನನಾಯಕರು, ಅವರು ಬಂದಿದ್ದಾರೆ ಸಹಾಯ ಮಾಡಲಿಕ್ಕೆ. ಅವ್ರ ಜೊತೆಗೆ ಬೇರೆ ಯಾರು ಕೂಡ ಅವ್ರು ಸಹಾಯ ಮಾಡಿದ್ರೆ ಖಂಡಿತ ಅವರು ನೆನೆಸ್ಕೊತಾರೆ. ಬೇಗ ಮಾಡಿಕೊಟ್ಬಿಟ್ರೆ ಎಷ್ಟು ಸಾಧ್ಯನೋ ದಯವಿಟ್ಟು ಸಹಾಯ ಮಾಡುವಂಥ ಮನೋಭಾವರು ಯಾರೇ ಆಗಿರ್ಬೋದು, ದಯವಿಟ್ಟು ಅವರಿಗೆ ಸಹಾಯ ಮಾಡಿ ಅಂತ ನಾವು ದಂಡಿ ನ್ಯೂಸ್ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.